ಅದು ಏನು ಮರ್ತೋದ್ರಾ? ಹೌದು, ನನ್ ಮರ್ತೋದೆ. ಸರಿ ಬಿಡಿ. ರಾಜಿ ಇರು, ನಾನ್ ಮರ್ತೋಗಿಲ್ಲ. ಇರು, ಈ ಪೇಪರ್ಸ್ ಸೈನ್ ಮಾಡ್ಬೇಕು. ಏನಿ ಪೇಪರ್ಸು? ಪೇಪರ್ಸ್ ಅಲ್ಲಿ ಸೈನ್ ಮಾಡ್ಬೇಕು. ಇವಾಗ ಈ ಪೇಪರ್ ಇಟ್ಕೊಂಡು ಏನ್ ಮಾಡ್ಬೇಕು? ರಾಜಿ, ಏನ್ ಆ ರೀತಿ ಬಿಸಾಕ್ತೆ? ಏನು ಅಂದವಾಗಿರೋ ಹೆಂಡತಿ ಪಕ್ಕದಲ್ಲಿರುವಾಗ ಪೇಪರ್ಸ್ ಇಟ್ಕೊಂಡು ಏನ್ ಕೆಲ್ಸ? ಅಂದ್ರೆ ಅದು ಶರ್ಟು. ಮತ್ತೆ ಹೇಳಿ. ನಿನ್ ಜೊತೆ ಮಾತಾಡ್ಬೇಕು. ಪೇಪರ್ಸ್ಗೆ ಸೈನ್. ಹೇಳಿ ಶೌರ್ಯ ಸರ್. ಏನಿದು ಅಸ್ಮಿತಾ? ಅವನ್ಗೆ ಸೈನ್ ಮಾಡಿಸ್ಕೋಬಾ ಅಂತ ಕೊಟ್ ಕಳ್ಸಿದ್ರೆ ಇದನ್ನ ಉಂಡೆ ಮಾಡಿ ಆಚೆ ಬಿಸಾಕಿದಾನಲ್ಲ. ಮಗ ಹಾಕದ್ನೋ ಸೊಸೆ ಹಾಕದ್ಲೋ, ಆದ್ರೂ ಇದೇನೇ ಟ್ವಿಸ್ಟ್? ಇನ್ನು ನಿಮ್ ಮಗನ್ ನಂಬಿದ್ರೆ ಲಾಭ ಇಲ್ಲ ಅತ್ತೆ. ಅವಳು ಈ ಮನೆನ ನಾಶ ಮಾಡೋವರ್ಗೂ ಸುಮ್ನೆ ಕೂತ್ಕೊಳ್ಳಲ್ಲ. ನಾವು ಬೇರೆ ದಾರಿ ಆಲೋಚನೆ ಮಾಡ್ಬೇಕು. ಏನಾ ದಾರಿ? ಇದಾರಲ್ಲ ಅವ್ರಪ್ಪ ಅಮ್ಮ. ಅವ್ರಪ್ಪ ಅಮ್ಮನ್ನ ಕರ್ಸಿ ಅವ್ರ ಹತ್ರ ಹೇಳ್ಸೋಣ. ಅವ್ರು ಹೇಳಿದ್ರೇನೆ ಕೇಳೋದವಳು. ಈ ಐಡಿಯಾ ಚೆನ್ನಾಗಿದೆ ಅಸ್ಮಿತಾ. ಕುಂತ್ಕೊಳ್ಳಿ ಅಮ್ಮ. ಮಾವ, ನನಗ್ ಕಣ್ಣಿಲ್ದೇ ಇರೋ ಕಾರಣಕ್ಕೆ ನಾನು ಮನ್ಸಿಂದ ಹೇಳ್ತಾ ಇದ್ದೀನಿ. ನನ್ ಮನ್ಸಿಗೆ ಇಷ್ಟ ಆಗೋ ಹಾಗೆ ಎಲ್ಲ ಏರ್ಪಾಟ್ನು ಮಾಡಿದೀನಿ. ಹೇಗಿದೆ ಮಾವ? ಏನ್ ಚಾರು ಇದೆಲ್ಲ? ನೋಡ್ತಿದ್ರೆ ಮದ್ವೆ ಏರ್ಪಾಡ್ ಮಾಡ್ದಂಗಿದೆ ಇಲ್ಲಿ. ಓ, ಮದ್ವೆ ಆಗಕ್ ಹೊರಟಿದ್ಯಾ? ಕಂಗ್ರಾಟ್ಸ್. ಥ್ಯಾಂಕ್ ಯು ಮಾವ. ಎಲ್ಲ ಓಕೆ. ಗಂಡಿ ಯಾರು? ಹೋಗ್ ಮಾವ, ನೀನ್ ಬೇರೆ. ಓಹೋ, ನಾಚಿಕೆನಾ? ಇದೇನಿದು ನೀನು ಏನು ಗೊತ್ತಿಲ್ದೆ ಇರೋ ತರ ಗಂಡು ಯಾರು ಅಂತ ಕೇಳ್ತಾ ಇದೀಯಾ? ಅಲ್ಲ, ಯಾರು ಅಂತ ಗೊತ್ತಿಲ್ಲದೆ ಇದ್ರೆ ಕೇಳ್ಬೇಕಲ್ವಾ? ಯಾರು ಆಗಿದ್ರೆ ನಾನ್ ಯಾಕೆ ಅಷ್ಟೊಂದು ನಾಚಿಕೆ ಪಡ್ತಾ ಇದ್ದೆ? ನನ್ ಮನ್ಸಿಗೆ ಇಷ್ಟ ಆದವನು, ನಾನು ಇಷ್ಟಪಟ್ಟಿರೋನು, ನನ್ನ ಜೀವನನ ನಾನು ಹಂಚ್ಕೊಳ್ಳುವಂತ ಒಬ್ನೇ ಒಬ್ಬ ಗಂಡು. ಸೀನು ಮಾವ ಒಬ್ನೇ. ಸೀನುನಾ? ಅವನು ಯಾರು? ಓಹ್, ನಾನಾ? ಹೌದು ಮಾವ, ಮರ್ತೋಗ್ಬಿಟ್ಯಾ ಹೇಗೆ? ಮದ್ವೆ ಮಾಡ್ಕೊಳಕ್ಕೆ ಮಾಲೆ ಅಡ್ಡವಾಗಿದೆ. ಇಲ್ದೇ ಇದ್ದಿದ್ರೆ ಅವಾಗ್ಲೇ ತಾಳಿ ಕಟ್ಟಿ ಮದ್ವೆ ಮಾಡ್ಕೋತಿದ್ದೆ ಅಂತ ನೀನೇ ಹೇಳಿದ್ದೆ ಅಲ್ವಾ? ಫಿಕ್ಸ್ ಆಗ್ಬಿಡ್ದಾಳೆ ಅನ್ಸುತ್ತೆ. ನಿನ್ಗೋಸ್ಕರನೇ ನನ್ ಮಾಲೆ ತೆಗೆದ್ಬಿಟ್ಟೆ ಮಾವ. ಇವಾಗ ನಾವಿಬ್ರು ಮದ್ವೆ ಮಾಡ್ಕೊಳ್ಳೋಣ. ಈಗ ನನ್ ಕತ್ತಿಗ್ ತಾಳಿ ಕಟ್ಟು, ನಾವಿಬ್ರು ಗಂಡ ಹೆಂಡತಿ ಆಗ್ಬಿಡೋಣ. ನಿನಗಷ್ಟೆಲ್ಲ ಅವಮಾನ ಮಾಡಿರೋ ಆದ್ಯ ನಿನಗ್ ಬೇಡ ಮಾವ. ಅವಳ ಸುತ್ತ ತಿರ್ಗೋ ಅಗತ್ಯನೇ ಇಲ್ಲ. ನಿನಗ್ ನಾನಿದ್ದೀನಲ್ವಾ? ಬಾ ಬಾ, ನಾವು ಮದ್ವೆ ಮಾಡ್ಕೊಳ್ಳೋಣ. ಕುತ್ತಿಗೆಗೆ ಕಲ್ಯಾಣ ಮಾಲೆ ಹಾಕೋಬೇಕು ಅಂತ ಇಷ್ಟು ಬೇಗ ಭವಾನಿ ಮಾಲೆ ತೆಗೆದ್ಬಿಟ್ಟಿಯ ಚಾರು? ಇದ್ಯಾಕೆ ಈ ಟೈಮಲ್ಲಿ ಬರ್ತಾ ಇದ್ದಾಳೆ? ನನ್ನ ನೆಮ್ಮದಿಯಾಗಿ ಬದುಕಕ್ಕೆ ಬಿಡಲ್ಲ ಅನ್ಸುತ್ತೆ ಇವಳು. ಯಾರು? ಈ ಧ್ವನಿ ಆದ್ಯನ್ ಧ್ವನಿ ತರ ಕೇಳಿಸ್ತಾ ಇದೆಯಲ್ಲ? ಅಮ್ಮ,
ನನ್ ಆದ್ಯ ಅಂತ ನಿನಗ್ ಚೆನ್ನಾಗ್ ಗೊತ್ತಿದೆ ಅಂತ ನನಗೂ ಗೊತ್ತು. ನಿನ್ ಟ್ಯಾಲೆಂಟ್ ನನ್ ಮುಂದೆ ತೋರಿಸ್ಬೇಡ. ನಿನಗಿಲ್ಲಿ ಯಾವ ಅವಾರ್ಡ್ಸ್ ಕೊಡೋದಿಲ್ಲ. ಸೀನು ಮಾವನ್ ಜೊತೆ ಜೀವನ ಹಂಚ್ಕೊಳ್ಳೋದಕ್ಕಿಂತ ದೊಡ್ಡ ಅದೃಷ್ಟ, ದೊಡ್ಡ ವಾರ್ಡು ನನಗೆ ಬೇರೆ ಯಾವುದೂ ಇಲ್ಲ. ಆಮೇಲೆ ನೀನಿಲ್ಲ ಅಂದ್ರೆ ನನ್ ಮಾವನ್ಗೆ ಬೇರೆ ದಿಕ್ಕೇ ಇಲ್ಲ ಅಂತ ಅನ್ಕೊಂಡಿದ್ಯಾ? ಪೊಲೀಸ್ ಕೇಸ್ ಹಾಕಿ ಮತ್ತೆ ಅದೇ ಪೊಲೀಸ್ ಅವರಿಂದ ನನ್ನ ಕಾಪಾಡ್ದಂಗ್ ನಾಟಕ ಆಡಿ ನಮ್ಗಳ ಜೊತೆ ಇರ್ಬೇಕು ಅನ್ಕೊಳ್ಳೋದು ಮೋಸ ಅಲ್ವಾ? ಊರ್ ಮಧ್ಯ ಎಲ್ಲರನ್ನು ಸೇರಿಸಿ ನಾನ್ ಸೂಸೈಡ್ ಮಾಡ್ಕೋತೀನಿ ಅಂತ ನಾಟಕ ಮಾಡ್ಕೊಂಡು ನಮ್ ದೊಡ್ಡಪ್ಪನ್ನ ಇಮೋಷನಲ್ ಬ್ಲಾಕ್ ಮೇಲ್ ಮಾಡ್ಕೊಂಡು ಮನೆಗ್ ವಾಪಸ್ ಬಂದು ಡಿಸ್ಟರ್ಬ್ ಮಾಡಿ ಏನ್ ಮಾಡಾದ್ರೂ ಪರವಾಗಿಲ್ಲ ನಮ್ಮಿಬ್ರನ್ನು ದೂರ ಮಾಡಿ ಆ ಮನೆಗೆ ವಾಪಸ್ ಬರ್ಬೇಕು ಅಂತ ಅನ್ಕೊಳ್ಳೋದು ಮೋಸ ಅಲ್ವಾ? ಮನೇಲಿ ಎಲ್ಲಾರು ಸೇರ್ಕೊಂಡು ನಮ್ಮಿಬ್ರಿಗೂ ಮುಹೂರ್ತ ನೋಡಿ ಪ್ರಸ್ತ ಏರ್ಪಾಟ್ ಮಾಡಿದ್ರೆ ಸುಳ್ಳು ಹೇಳ್ಕೊಂಡು ನೀನು ಭವಾನಿ ಮಾಲೆ ಹಾಕೊಂಡ್ ಬರೋದು ಮೋಸ ಅಲ್ವಾ? ಚೆನ್ನಾಗಿ ಹೇಳಿದೆ ಆದ್ಯ. ಮುಳ್ಳಿಂದಾನೆ ತೆಗಿಬೇಕು. ಅದಕ್ಕೆ ನಿನ್ ರೂಟಲ್ಲೇ ಬಂದು ನಿನಗ್ ಬುದ್ಧಿ ಕಲಿಸ್ಬೇಕು ಅಂತ, ಮೋಸದಿಂದಾನೆ ಗೆಲ್ಬೇಕು ಅಂತ ನಾವಿಬ್ರು ಸೇರಿ ಈ ನಾಟಕ ಆಡಿದ್ದು. ನೀನೀಗ ಮಾಲೆ ಹಾಕೊಂಡಿಲ್ಲ, ಸೊ ಯಾವ್ದೇ ಅಡೆತಡೆ ಇಲ್ಲ. ಅದಕ್ಕೆ ನಮ್ ಶೋಭನದ ಮುಹೂರ್ತನ ನೀನು ತಡಿಯಕ್ಕಾಗಲ್ಲ. ಅರ್ಥ ಆಯ್ತಾ ಚಾರು ಅವ್ರೆ? ನನ್ನ ಸೀನುನ ದೂರ ಮಾಡೋದಕ್ಕೆ ನಿನ್ನಿಂದ ಸಾಧ್ಯ ಇಲ್ಲ. ಆದಷ್ಟು ಬೇಗ ನಿನ್ ನಾಟಕನ ಆಚೆ ಹಾಕ್ತೀನಿ, ನೋಡ್ಕೊ. ಅದಕ್ಕೆ ಜಾಸ್ತಿ ದಿನ ಉಳ್ದಿಲ್ಲ.